ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್ ದಾವಣಗೆರೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೀಗಿರೋದು ದಾವಣಗೆರೆ, ನನ್ನ ಮೂಲ ತುಮಕೂರು. ನಿನ್ನೆ ಡೆವಿಲ್ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಈ ಒಂದು ಥಾಟ್ ಬಂದಿತ್ತು. ಭಾಳ ಹಿಂದೆನೂ ಬಂದಿತ್ತು, ಬಟ್ ಎಲ್ಲ ಸಿನಿಮಾಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನುವ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡಬೇಕಲ್ವಾ. ಸೊ ಇದು ಒಂದು ಭಾಳ ಕಷ್ಟದ ಕೆಲಸ. ಸೊ ಅದರಲ್ಲಿ ಅಷ್ಟು ಒಂದು ಲೀನಿಯರ್ ಆಗಿ ಮಾಡಿದ್ರೆ ಅಷ್ಟು ಮಜಾ ಇರಲ್ಲ. ಸೊ ಹಾಗಾಗಿ ಇದನ್ನು ಮುಂದೂಡ್ತಾನೆ ಬಂದಿದೆ. ಬಟ್ ನನ್ನ ಡೆವಿಲ್ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಸ್ಕ್ರಿಪ್ಟ್ ಮಾಡೋಕ್ಕೆ ಕೂತವನು ಸ್ಕ್ರಿಪ್ಟ್ ಬೇಡ, ಇದಕ್ಕೆ ನಮ್ಮ ನೆನಪಿನ ಶಕ್ತಿಗೆ ಒಂದು ಕೆಲಸ ಕೊಡೋಣ. ಇತ್ತೀಚೆಗೆ ನಾವು ನಮ್ಮ ನೆನಪಿನ ಶಕ್ತಿಯನ್ನು ಉಪಯೋಗಿಸೋದನ್ನೇ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಇರೋದು ದರ್ಶನ್ ಅಭಿಮಾನಿಗಳಿಗೆ ಮಾತ್ರ. ಆದರೆ ನೀವು ದರ್ಶನ್ ಅಭಿಮಾನಿ ಅಲ್ದಲೇ ಇದ್ದರೂ ಕೂಡ ಈ ವಿಡಿಯೋ ನೋಡಿ ಅವರ ನಟನೆಗೆ ಫಿದಾ ಆಗಿ ಖಂಡಿತ ನೀವು ಅವರ ಅಭಿಮಾನಿ ಆಗುವ ಎಲ್ಲ ಒಂದು ಸದಾವಕಾಶ ನಿಮಗೆ ಇರುತ್ತೆ. ದರ್ಶನ್ ಅವರ ಅಭಿಮಾನಿಯಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಅವರ ಒಂದು ಸಿನಿಮಾಗಳಿಂದ ಈಗ ಗಮನಿಸಿರ್ಬೋದು, ಚಲನಚಿತ್ರರಂಗ ನಿನ್ನೆಯಿಂದ ಎಷ್ಟು ಆ್ಯಕ್ಟಿವ್ ಆಗಿದೆ. ಡಿಸೆಂಬರ್ 11ಕ್ಕೆ ಅವ್ರ ಸಿನಿಮಾ ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನೀವಾಗಲೇ ಎಲ್ಲ ಭಾಳ ಸೂಕ್ಷ್ಮವಾಗಿರೋ ಜನ ಎಲ್ಲ ಗಮನಿಸಿರ್ತೀರ. ಭಾಳ ಆ್ಯಕ್ಟಿವ್ ಆಗಿದೆ. ಮತ್ತು ನಾನು ಇಲ್ಲಿ ಹೇಳ್ಬಿಡ್ತೀನಿ, ನೀವು ಒಂದು ಕಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ದರ್ಶನ್ ಅವರ ಯಾವ ಸಿನಿಮಾದಿಂದ ನೀವು ಅಭಿಮಾನಿ ಆಗಿದ್ದೀರಿ ಮತ್ತು ಅವರ ಯಾವ ಸಿನಿಮಾನ ಯಾವ ಥಿಯೇಟ್ರಲ್ಲಿ ಯಾವ ಸಮಯದಲ್ಲಿ ಅಂದರೆ ಯಾವ ಟೈಮಲ್ಲಿ ನೋಡಿದ್ರಿ ಅಂತ ಅಂದ್ಬಿಟ್ಟು. ಸೊ ನಾನು ನನ್ನ ನೆನಪಿನ ಶಕ್ತಿಗೆ ಕೆಲಸ ಕೊಟ್ಟು ದರ್ಶನ್ ಅವರ ಸಿನಿಮಾಗಳನ್ನು ನಾನು ಎಲ್ಲೆಲ್ಲಿ ನೋಡಿದೆ ಅಂತ ಕೆಲವನ್ನ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ಬಹುಮುಖ್ಯವಾಗಿ ದರ್ಶನ್ ಅವರ ಸಿನಿಮಾ ಮೆಜೆಸ್ಟಿಕ್ ಬಂದಿದ್ದು, ಅದು ನಾನು ನೋಡಿದ್ದು ಬಹುಶಃ ಥಿಯೇಟ್ರಲ್ಲೇ. ಅದು ಎಲ್ಲಿ ಅಂತ ನನಗೆ ನೆನಪಿಗೆ ಬರ್ತಾ ಇಲ್ಲ. ಆಮೇಲೆ ನಾನು ಟಿ ವಿನಲ್ಲಿ ಕೂಡ ನೋಡಿದ್ದೀನಿ. ಆಮೇಲೆ ಕರಿಯ ಅನ್ನೋ ಒಂದು ಸಿನಿಮಾ ಬಂತು, ಸುಂಟರ ಗಾಳಿ ಅನ್ನೋದು ಬಂತು. ಸೊ ಇವೆಲ್ಲ ಆಲ್ಮೋಸ್ಟು ನಾನು ಥಿಯೇಟ್ರ್ಗಳು ನೆನಪಿಗೆ ಬರ್ತಿಲ್ಲ ನಾನು, ಯಾಕಂದರೆ ಅವರಾಗಲೇ 25 ವರ್ಷದ ಮೇಲೆ ಇಂಡಸ್ಟ್ರಿನಲ್ಲಿ ಇದ್ದಾರೆ. ನನಗಾಗಲೇ 48 ವರ್ಷ. ಸೊ ಇರಲಿ. ಆ ನಂತರ ದರ್ಶನ್ ಅವರ ಫಸ್ಟು ನಾನು ಥಿಯೇಟ್ರಲ್ಲಿ ನೋಡಿದ್ದು ಸಿನಿಮಾ ನೆನಪಿಗೆ ಬರ್ತಾ ಇರೋದು ನನಗೆ ಲಾಲಿ ಆಡು ಅನಿಸುತ್ತೆ. ಲಾಲಿ ಆಡು ಸಿನಿಮಾ ಬಂದ್ಬಿಟ್ಟು ಬೆಂಗಳೂರು KG ರೋಡಿನ ಭೂಮಿಕಾ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಯಾವುದೋ ಕೆಲಸಕ್ಕೆ ನಾನು ಹೋಗಿದ್ದೆ. ಬರ್ತಾ ನೋಡಿದೆ ಸಿನಿಮಾ 1:30ಗೆ ಏನೋ ಮಧ್ಯಾಹ್ನ ಶೋ ಇತ್ತು. ತಡಿ ದರ್ಶನ್ ಅವರು ಒಂದು ಸಿನಿಮಾ ಇದೆ ಅಂದ್ಬಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿದೆ. ನನಗೆ ಭಾಳ ಖುಷಿ ಕೊಟ್ಟಂತಹ ದರ್ಶನ್ ಅವರ ಸಿನಿಮಾ ಲಾಲಿ ಆಡು. ನಾನು ಆ ಸಿನಿಮಾದಿಂದನೇ, ಮೊದಲನೇ ಸಿನಿಮಾದಿಂದ ಅಂತಲ್ಲ, ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತೀವಿ, ಎಲ್ಲರೂ ಇಷ್ಟ ಆಗ್ತಿರ್ತಾರೆ. ಬಟ್ ಲಾಲಿ ಆಡು ಸಿನಿಮಾದಲ್ಲಿ ದರ್ಶನ್ ಅವರ ನಟನೆ ಏನಿತ್ತು, ನನಗೆ ಅಲ್ಲಿಂದ ನಾನು ದರ್ಶನ್ ಅವರ ಅಭಿಮಾನಿ ಆದೆ. ಅದನ್ನೇ ಹೇಳಿದ್ದು. ನೀವು ಯಾವ ಸಿನಿಮಾದಿಂದ, ಮೊದಲನೇ ಸಿನಿಮಾದಿಂದ ಆಗಿದ್ರೆ ಸಂತೋಷ, ಅಥವಾ ಮಧ್ಯದಲ್ಲಿ ಯಾವುದಾದ್ರು ಒಂದು ಸಿನಿಮಾ ಆಗಿದ್ರೆ ಅದು ಕೂಡ ಸಂತೋಷ, ಆಗದಲ್ಲೇ ಇದ್ರೂ ಕೂಡ ನನಗೇನು ಬೇಜಾರಿಲ್ಲ. ಸೊ ಈ ಲಾಲಿ ಆಡು ಸಿನಿಮಾ ನಾನು ದರ್ಶನ್ ಅವರ ಅಭಿಮಾನಿ ಆಗಿದ್ದು, ಭೂಮಿಕಾ ಬೆಂಗಳೂರಲ್ಲಿ ನೋಡಿದ್ದು. ಆನಂತರ ನಾನು ದರ್ಶನ್ ಅವ್ರ ಸಿನಿಮಾ ನೋಡಿದ್ದು ಗಜ ಅನಿಸುತ್ತೆ. ಅದು ಬಂದ್ಬಿಟ್ಟು ಮೈಸೂರಲ್ಲಿ. ನಾನು ಏನಕ್ಕೂ ಮೈಸೂರಿಗೆ ಹೋಗಿದ್ದೆ, ಭಾಳ ಟೈಮ್ ಇತ್ತು. ಬಸ್ ಸ್ಟ್ಯಾಂಡ್ ಹತ್ರನೇ ಯಾವುದೋ ಒಂದು ಥಿಯೇಟ್ರು. ಆ ಥಿಯೇಟ್ರು ನನಗೆ ನೆನಪಿಗೆ ಬರ್ತಿಲ್ಲ. ಗಜ ಭಾಳ ಇತ್ತು. ಆ ವಾರ್ಡ್ ಬೇರೆ ಗಜದು ಸೂಪರ್ ಹಿಟ್ ಆಗಿತ್ತಲ್ವ. ಸೊ ಭಾಳ ಒಳ್ಳೆ ಮಜಾ ಕೊಟ್ಟಂತಹ ಗಜ ಸಿನಿಮಾ ಮೈಸೂರಲ್ಲಿ ನೋಡಿದ್ದು. ಸೊ ತದನಂತರ ಅಥವಾ ಹಿಂದೆ ಮುಂದೆನೋ ಗೊತ್ತಿಲ್ಲ, ನಾನು ಟೈಮ್ ಲೈನ್ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಹೇಳ್ತಿದ್ದೀನಲ್ಲ, ನೆನಪಿನ ಶಕ್ತಿಗೆ ನಾನು ಕೆಲಸವನ್ನು ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆ ನಂತರ ನಾನು ಕಪಾಲಿ ಥಿಯೇಟ್ರಲ್ಲಿ, ಬೆಂಗಳೂರಿನ ಅತಿ ದೊಡ್ಡ ಥಿಯೇಟ್ರದು, ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆ ಥಿಯೇಟ್ರ್ ಒಳಗಡೆ ಹೋಗಿದ್ದೆ ನಾನು ಆ ಮೊದಲನೇ ಸರ್ತಿ. ಆ ಒಂದು ಸಿನಿಮಾ ನವಗ್ರಹ, ಆ ಸಿನಿಮಾ ಭಾಳ ಚೆನ್ನಾಗಿತ್ತು. ಒಂದು ಹಾಡು ಭಾಳ ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗು ಮತ್ತು ಎಲ್ಲ ಈ ಕನ್ನಡ ಚಲನಚಿತ್ರರಂಗದ ವಿಲನ್ಗಳ ಮಕ್ಕಳುಗಳೇನೋ ಆ ಸಿನಿಮಾದಲ್ಲಿ ಒಟ್ಟು ಎಲ್ಲ ಆ್ಯಕ್ಟ್ ಮಾಡಿದರು. ಭಾಳ ಅದೊಂದು ಸ್ಕ್ರಿಪ್ಟು ಎಲ್ಲ ಚೆನ್ನಾಗಿ ಮಾಡಿ ನವಗ್ರಹ ಸಿನಿಮಾ, ದರ್ಶನ್ ಅವರ ಒಂದು ನವಗ್ರಹ ಸಿನಿಮಾ ನಾನು ಕಪಾಲಿ ಥಿಯೇಟ್ರಲ್ಲಿ ನೋಡಿದ್ದು. ಆ ದೊಡ್ಡ ಒಳ್ಳೆ ಗ್ರೀಕಲ್ಲಿ ದೊಡ್ಡ ಓಪನ್ ಥಿಯೇಟ್ರ್ ಇರ್ತಾವಲ್ಲ, ಆ ಥರ ಥಿಯೇಟ್ರು ಕಪಾಲಿ ಥಿಯೇಟ್ರು. ಈಗ ಅದು ಇಲ್ಲ. ಮುಂದೆ ಹಿಂಗೆ ಬರ್ತಾ ಸಾಕಷ್ಟು ಸಿನಿಮಾಗಳು. ಆಮೇಲೆ ಟಿ ವಿಲಿ ನೋಡಿದ್ದು ನಾನು. ನನಗೆ ಥಿಯೇಟ್ರಿಗೆ ನೋಡಲಿಕ್ಕೆ ಆಗಿರಲಿಲ್ಲ. ಎಲ್ಲ ಸಿನಿಮಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ, ಖರ್ಚು ವೆಚ್ಚಗಳಿರುತ್ತೆ. ತೀರಾ ನಮಗೆ ಬೇರೆ ಏನೋ
ಕೆಲಸ ಇರೋಲ್ಲ, ನನಗೆ ಡೇ ಟೈಮ್ ಕೆಲಸ ಮಾಡ್ತಾ ಇರ್ತೀವಲ್ವ, ಸೊ ಅದು ಭಾಳ ಕಷ್ಟಗಳು ಇದೆ ಸಿನಿಮಾಗೆ ಹೋಗಿ ನೋಡಬೇಕು ಅಂತಂದರೆ. ನನ್ನ ಪ್ರೀತಿಯ ರಾಮು ಟಿ ವಿನಲ್ಲಿ ನೋಡಿ ದರ್ಶನ್ ಅವ್ರ ಆ್ಯಕ್ಟಿಂಗಿಗೆ ಫಿದಾ ಆಗಿದ್ದು ಮತ್ತೊಂದು ಸಿನಿಮಾ, ಅದು ನನ್ನ ಪ್ರೀತಿಯ ರಾಮು. ಅದು ಕಮರ್ಷಿಯಲಿ ಹಿಟ್ಟಾಗಲಿಲ್ಲ, ಅವರು ಪ್ರಯೋಗಕ್ಕೆ ತೊಡಗಿಸ್ಕೊಂಡಿದ್ರು ಈ ಸಿನಿಮಾ ಮೂಲಕ. ಬಟ್ ಆ ನಂತರ ಅವ್ರು ಈ ರೀತಿ ಸಿನಿಮಾ ಮಾಡೋಕ್ಕೆ ಸಾಹಸ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನೀವೊಂದು ಪುಸ್ತಕ ಬರೀರಿ, ಒಂದು ಸಿನಿಮಾ ಮಾಡಿ, ಏನೇ ಮಾಡಿ ಜೀವನದಲ್ಲಿ ಅಂತಿಮವಾಗಿ ಹಣನೇ ಮುಖ್ಯ ಆಗುತ್ತೆ. ಆಮೇಲೆ ಕಮರ್ಷಿಯಲಿ ಅಭಿಮಾನಿಗಳಿಗೆ ಇಷ್ಟ ಆಗಬೇಕು. ಆ್ಯಕ್ಟಿಂಗ್ ಚೆನ್ನಾಗಿದ್ರು ದುಡ್ಡು ಬರಲಿಲ್ಲ ಅಂತಂದರೆ ಆ ಥರದ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ. ಬಟ್ ನನ್ನ ಪ್ರೀತಿಯ ರಾಮು ಬೇರೆ ಯಾರನ್ನೂ ಆ ಸಿನಿಮಾದಲ್ಲಿ ನಾವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭಾವನಾತ್ಮಕವಾಗಿ ನೀವು ಆ್ಯಕ್ಟ್ ಮಾಡಿದ್ರಿ. ಸೊ ಈ ರೀತಿ ಜ್ಞಾಪಿಸ್ಕೊಂಡು ಬಂದರೆ ಆಮೇಲೆ ಯಜಮಾನ ಸಿನಿಮಾ ಬಂತು. ಅದನ್ನು ತುಮಕೂರಲ್ಲಿ ಬಹುಶಃ ಕೃಷ್ಣ ಥಿಯೇಟ್ರನೋ ಇರಬೇಕು. ಯಜಮಾನ ಸಿನಿಮಾ ಭಾಳ ಚೆನ್ನಾಗಿತ್ತು. ಸೊ ಆಮೇಲೆ ಈಗ ಮಲ್ಟಿಪ್ಲೆಕ್ಸ್ ತುಮಕೂರಿಗೆ ಬಂತು. ಆ ಒಂದು ಈ ಮಧ್ಯದಲ್ಲಿ ಸಾಕಷ್ಟು ಸಿನಿಮಾಗಳು, ಸಾರಥಿ ಏನೋ ಸಿನಿಮಾ, ಅದು ಟಿ ವಿನಲ್ಲಿ ಎಷ್ಟೊತ್ತಿ ನೋಡಿದ್ದೀವೋ ಅದೆಲ್ಲ, ಅದು ಸೂಪರ್ ಡೂಪರ್ ಹಿಟ್ಟಾಗಿದ್ದಂಥ ಸಿನಿಮಾ ಸಾರಥಿ ಬಂದ್ಬಿಟ್ಟು, ಅದು ಟಿ ವಿಲಿ ನೋಡಿದ್ದು ನಾನು, ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಸೊ ಈ ರೀತಿ ಹಲವಾರು ಸಿನಿಮಾಗಳನ್ನ ನೋಡ್ತಾ ಬಂದು ಮಲ್ಟಿಪ್ಲೆಕ್ಸ್ ಕಲ್ಚರ್ ಶುರುವಾದ್ಮೇಲೆ ತುಮಕೂರಿಗೆ ಬಂದಮೇಲೆ ಕ್ರಾಂತಿ ಸಿನಿಮಾ ತುಂಬ ಹೋಪ್ ಇಟ್ಕೊಂಡು ಹೋಗಿದ್ದು. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆದರೂ ಕೂಡ ದರ್ಶನ್ ಅಭಿಮಾನಿಯಾಗಿ ಓಕೆ ಅನಿಸಿದಂತಹ ಸಿನಿಮಾ ಕ್ರಾಂತಿ. ಆಮೇಲೆ ನಾನು ಒಂದು ವಿಮರ್ಶೆ ಬರೆದಿದ್ದೆ, ಭಾಳ ವೈರಲ್ ಆಗಿತ್ತದು ಒಂದು ಪತ್ರಿಕೆಯಲ್ಲಿ. ಅದು ಬಂದ್ಬಿಟ್ಟು ಕಾಟೇರ ಸಿನಿಮಾ. ಅದು ಕಾಟೇರ ಸಿನಿಮಾ ಪಾತ್ರ ಏನಿತ್ತು, ದರ್ಶನ್ ಅವರ ಒಂದು ಭಾಳ ಮನೋಜ್ಞ ಅಭಿನಯ ಮತ್ತು ಒಂದು ಮೆಚ್ಯೂರ್ಡ್ ಆ್ಯಕ್ಟಿಂಗು ಕಾಟೇರ ಸಿನಿಮಾದಲ್ಲಿ ಬಂದಿದ್ದನ್ನು ನಾವು ಕಾಣ್ಬೋದು. ಇಷ್ಟು ಈ ಸಿನಿಮಾಗಳು ಇದುವರೆಗೂ ನನಗೆ ಮತ್ತೆ ಅಷ್ಟು ನೆನಪಿಗೆ ಬರ್ತಿಲ್ಲ. ಈಗ ಬಹುಶಃ ಡೆವಿಲ್ ನೋಡಬೇಕು, ಅದನ್ನು ಈಗ ದಾವಣಗೆರೆ, ತುಮಕೂರು, ಬೆಂಗಳೂರು, ಮೈಸೂರು ಮತ್ತು ಈಗ 4ನೇ ಜಿಲ್ಲೆನಲ್ಲಿ ಇನ್ನೊಂದು ಸಿನಿಮಾ ದರ್ಶನ್ ಅವರ ಸಿನಿಮಾ ಡೆವಿಲ್ನ ಇಲ್ಲಿ ನೋಡಬೇಕಾಗತ್ತೆ. ಇನ್ನು ಇವತ್ತು ಮಧ್ಯಾಹ್ನ ಟಿಕೆಟ್ ಬುಕ್ ಆದಮೇಲೆ ಯಾವ ಒಂದು ಥಿಯೇಟ್ರಲ್ಲಿ ಸಿಗುತ್ತೆ, ಯಾವ ಶೋಗೆ ಸಿಗುತ್ತೆ ಅಂತ ನೋಡಬೇಕು. ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಬಹುಮುಖ್ಯವಾಗಿ ಶೇರ್ ಮಾಡಿ. ನಿಮ್ಮ ಒಂದು, ನಾನು ಮೊದಲೇ ಹೇಳೋದ್ನಲ್ಲ, ಯಾವ ಸಿನಿಮಾ ಇಂದ ನೀವು ದರ್ಶನ್ ಅವರ ಅಭಿಮಾನಿಯಾಗಿದ್ದೀರಿ ಅಂತ ಒಂದು ಕಾಮೆಂಟ್ ಮಾಡಿ. ಮತ್ತು ಬಹುಮುಖ್ಯವಾಗಿ ಯಾವ ಸಿನಿಮಾನ ಯಾವ ಥಿಯೇಟ್ರಲ್ಲಿ ಯಾವ ಊರಲ್ಲಿ ನೋಡಿದ್ರಿ ಅನ್ನೋದನ್ನು ಕೂಡ ಎಲ್ಲ ಬೇಡ, ನಿಮ್ಗೆ ಎಷ್ಟು ನೆನಪಿಗೆ ಬರುತ್ತೋ ನಿಮ್ಮ ನೆನಪಿನ ಶಕ್ತಿಗೆ ಒಂದು ಚಾಲೆಂಜ್ ಅಂತ ತಗೊಳ್ಳಿ. ಇದು ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿಮಾನಿಯಾಗಿ ನಾನು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳಿಗೋಸ್ಕರ ಮಾಡಿರೋ ಒಂದು ವಿಡಿಯೋ. ಚಾಲೆಂಜ್ ಸ್ವೀಕರಿಸ್ತೀರಾ ಅಂತ ಅಂದ್ಕೊಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.